ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 16ನೇ ಪದ್ಯ. ಸಾರಣಿಯು ಕುಂಕುಮದಲಾಕಿಗ್ಗಾರಣಿಯು ಜಹ್ವಾದಿ ಕಸ್ತೂರಿ ಯೋರಣದ ಪನ್ನೀರ ಚೆಳೆಯು ಸುವರ್ಣ ಬಾಡುಗಳು. ಕಾರಣಾತ್ಮಕನಾದ ಶಿವನು ನುದಾರ ಮೂರ್ತಿಯ ನೆನೆದು ಹರುಷದ ಪೂರ ಪುಳುಕದಲ್ಲಿರುತಿಹರು ಸಾಲೋಕ್ಯ ಪದರಿನಿಸಿ. ಅಲ್ಲಿ ಹೋಗ್ತಾ ಇದ್ದಾರಲ್ಲ ಆ ಒಂದು ಸನ್ನಿಧಾನಕ್ಕೆ, ಅಲ್ಲಿ ಶಿವನು ಕೂಡ ಇದ್ದಾನೆ. ಅಲ್ಲಿ ಸಾಲೋಕ್ಯ ಆ ಲೋಕಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಎಂಟ್ರಿ ಆದರೆ ಏನಿರ್ತದೆ ಅಂದರೆ ಇವೆಲ್ಲವೂ ಇರ್ತವೆ. ಜೊತೆಗೆ ಏನಾಗ್ತದೆ, ಸಾರಣಿಯು ಅಂದರೆ ಕುಂಕುಮದಿಂದ ಮನೆಗಳ ಸಾರಣೆ ಎಲ್ಲ ಆಗಿದೆ. ಕಸ್ತೂರಿ ಜಹ್ವಾದಿ ಸುವಾಸನೆ ಬರ್ತಾ ಇದೆ. ಸುವಾಸನೆ ಜಹ್ವಾದಿ ಅಂದರೆ ಬಹಳಷ್ಟು ಘಮಘಮ ಅಂತದೆ. ಸೆಂಟಲ್ಲ ಅದು ಜಹ್ವಾದಿ, ಬಹಳ ಘಮಘಮ ಅಂತದೆ. ಅದು ಎಷ್ಟು ಮನಸ್ಸು ಪ್ರಫುಲ್ಲ ಆಗ್ತದೆ, ಆನಂದವಾಗ್ತದೆ. ಆ ಸ್ಮೆಲ್, ಆ ಒಂದು ಇದು ಕಸ್ತೂರಿ ಇವೆಲ್ಲವೂ ಕೂಡ, ಪನ್ನೀರು ಇವೆಲ್ಲ ಕೂಡ ವರ್ಣನೆ. ಯಾಕಂದರೆ ನಮ್ಮ ಮನಸ್ಸು ಕೂಡ ಆಹ್ಲಾದ ರೀತಿಯಲ್ಲಿ ಇರ್ತದೆ ಅಂತ ಅರ್ಥ. ಅದು ಮನಸ್ಸು ಯಾವಾಗಲೂ ಆನಂದಮಯ ಸ್ಥಿತಿಗೆ, ನಾವು ಆತ್ಮಸ್ಥಿತಿಗೆ ಹೋಗ್ತಾ ಇದ್ದೇವೆ ಅಂದರೆ ಆನಂದಮಯಕ್ಕೆ ಈ ಒಂದು ಸ್ವಲ್ಪ ಕಾರಣ ಆಗ್ತವೆ. ಹೀಗೆ ಈ ಆನಂದವಾಗಿ ನಿತ್ಯವಾಗಿರ್ತಕ್ಕಂಥದ್ದು ಅಲ್ಲಿ ಕಾಣಿಸ್ತದೆ. ಅದು ಸಾಲೋಕ್ಯ ಅಂದರೆ ಸ್ವಲ್ಪ ನಮಗೆ ನಿತ್ಯ ಧ್ಯಾನ ಮಾಡ್ತಾ ಇದ್ದೀವಿ, ಪೂಜೆ ಸ್ತೋತ್ರ ಏನೋ ಸಾಧನೆ ಮಾಡ್ತಾಯಿದ್ದೀವಿ, ನಮಗೆ ಸಮಾಧಾನ ಸ್ವಲ್ಪ ಬಂತು ಅಂದರೆ ನಾವು ಸಾಧನೆ ಒಳಗಿದ್ದೀವಿ ಅಂತ ಅರ್ಥ. ಆ ಸಾಧನೆಯೇ ಆ ಒಂದು ಶಾಂತತೆ, ಪ್ರಶಾಂತತೆ, ಆನಂದ ಅದು ನಮಗೆ ಅನುಭವಕ್ಕೆ ಬರ್ತಾ ಇದೆ ಅಂದರೆ ನಾವು ಹತ್ರ ಹೋಗ್ತಾ ಇದ್ದೀವಿ ಅಂತ ಈ ಪದದ ಅರ್ಥ. ನಮ್ಮ ಒಳಗೆ ಆಗ್ತಕ್ಕಂಥ ಮನಸ್ಸು ಏನಿದೆ ಅದರ ಒಂದು ಕ್ರಮೇಣ ಮನಸ್ಸು ಕರಗ್ತಾ ಹೋಗಬೇಕು. ಮನಸ್ಸು ಯಾವಾಗ ಕರಗ್ತದೋ ಆವಾಗ ನಮಗೆ ಸ್ವತಃ ಇರ್ತಕ್ಕಂಥ ಒಂದು ಇರೋದು ಅರ್ಥ ಆಗುತ್ತೆ. ನಮ್ಮ ಸ್ಥಿತಿ, ಆತ್ಮಸ್ಥಿತಿ. ಮನಸ್ಸು ಯಾವಾಗಲೂ ಅಡ್ಡವಾಗಿರ್ತದೆ. ಯಾವಾಗಲೂ ಅದು ಮನೋಲಯವೇ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ಅದು ಕೆಟ್ಟದ್ದೂ ಅಲ್ಲ, ಅದು ಸಹಜ. ಅದು ಇರೋದ್ರಿಂದ ಒಂದು ಅನುಕೂಲ ಆಗುತ್ತೆ, ಅನಾನುಕೂಲನೂ ಆಗುತ್ತೆ. ಅದು ನಮ್ಮನ್ನು ಆಳಬಾರ್ದು, ನಾವು ಅದನ್ನು ಆಳಬೇಕು, ಅದಕ್ಕೆ ಹೇಳಬೇಕಾಗತ್ತೆ. ಈ ಸಾಧನೆ ಮಾಡ್ತಾ ಇದ್ದರೆ ಅದು ನಿಧಾನಕ್ಕೆ ಒಂದೊಂದು ಇರ್ತಕ್ಕಂಥ ಒಂದು ಪಾತ್ರ ಇರ್ತದೆ. ಅದು ಸುಮ್ಮನೆ ಹಂಗೆ ಬಿಟ್ಟರೆ, ಅದನ್ನು ಬಳಕೆ ಮಾಡಲಿ ಸುಮ್ಮನೆ ಹೆಂಗಿದ್ರೆ ಹಂಗೆ ಕೈ ಬಿಟ್ಟರೆ ಅದೇನಂತೆ ಕೀಲುಬು ಎಲ್ಲ ಹತ್ತಿ ಗಲೀಜಾಗುತ್ತೆ. ನಿತ್ಯ ತೊಳಿತಾ ಇದ್ದರೆ ಅದು ಫ್ರೆಶ್ ಆಗಿರುತ್ತೆ, ಉಪಯೋಗಕ್ಕೆ ಬರುತ್ತೆ. ಹಾಗೆ ಮನಸ್ಸು ಅಷ್ಟೇ. ಅದರ ಪಾಡಿಗೆ ಸುಮ್ಮನೆ ಬಿಡದೆ ನಾವು ಧ್ಯಾನ, ನಿತ್ಯ ಪೂಜೆ, ಏನೋ ಒಂದು ಸಾಧನೆ ಮಾಡ್ತಾಯಿದ್ರೆ ಆ ಮನಸ್ಸು ನಿಧಾನಕ್ಕೆ ತೊಳಿತಾ ಇರ್ತದೆ ಅಂತ. ಅದರಿಂದ ನಮಗೆ ಸಾಧನೆ ಉಪಯೋಗ ಮಾಡಲಿಕ್ಕೆ ಬರ್ತದೆ ಅಂತ. ಅದು ಸಾನುಕೂಲ ಆಗ್ತದೆ, ಇಲ್ಲಾಂದರೆ ಅನಾನುಕೂಲ ಆಗ್ತದೆ. ಹೀಗೆ ಆ ಸಾನುಕೂಲದ ಇರ್ತಕ್ಕಂಥ ಒಂದು ಮನಸ್ಸಿನಿಂದ, ಈ ಸಾಧನೆಯಿಂದ ಏನಾಗ್ತದೆ, ಸಾಲೋಕ್ಯ, ಆ ಪದವಿ, ಸಾಲೋಕ್ಯ ಪದವಿ, ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಇವು ಒಂದು ಪದವಿಗಳು, 4 ಪದವಿಗಳು ಹೇಳ್ತಾರೆ. ಸಾಮೀಪ್ಯ ಹತ್ರ ಹೋಗ್ತಕ್ಕಂಥದ್ದು ಸಾಲೋಕ್ಯ. ಇದು ಸಾಲೋಕ್ಯ ಅಂದರೆ ಈಗ ನಾವು ಯಾವುದೋ ಒಂದು ಊರಿಗೆ ಹೋಗಿದ್ದೀವಿ, ಈಗ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ ಅಂತ ಇಟ್ಕೊಳ್ರಿ. ಸಾಲೋಕ್ಯ ಅದು ಧರ್ಮಸ್ಥಳ ಅಲ್ಲಿದೆ, ನಾವು ಹೋಗ್ತಾ ಇದ್ದೀವಿ, ಪ್ರಯಾಣ ಮಾಡಿದ್ವಿ, ಆ ಧರ್ಮಸ್ಥಳ ಮುಟ್ಟಿದ್ವಿ, ಅದು ಸಾಲೋಕ್ಯ. ಅದಾದಮೇಲೆ ಸಾಮೀಪ್ಯ ಬರ್ತದೆ, ಆಮೇಲೆ ಸಾರೂಪ್ಯ ಬರ್ತದೆ. ಹೀಗೆ ಈ ಒಂದು ಪದವಿಗಳು ಆ ಮನಸ್ಸಿನ ಭಾವನೆ ಮೇಲೆ ಒಂದೊಂದನ್ನು ಹೇಳಿದ್ದಾರೆ. ಅಲ್ಲಿ ಆ ಒಂದು ಹತ್ತಿರ ಹೋದಾಗ ಇವೆಲ್ಲವೂ ಅನುಭವ ಆಗ್ತವೆ ಅನ್ನೋದನ್ನ ಇಲ್ಲಿ ಈ ಒಂದು ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. 16ನೇ ಪದ್ಯ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.